ಸರ್ ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ ಅದು 1 ಕೋಟಿ ಮನೆ, ಆ ಕಡೆ ಇದೆಯಲ್ಲ ಅದು 1,10,00,000 ಮನೆ, ಇದು 1.5 ಕೋಟಿ ಮನೆ. ಅದೇ ಡೈಮೆನ್ಷನಲ್ಲಿ G+2 ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದು ಕೇವಲ 65 ಲಕ್ಷದಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋ ಮನೆ. ಹೆಂಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವು ಕೆಲಸ ಹೆಂಗೆ ಮಾಡಿದ್ದೀವಿ, ಯಾವ ಥರ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿ ಹೋಮ್ ಟೂರ್ ತೋರಿಸ್ತೀನಿ. ಇದಾದ್ಮೇಲೆ ಕಡೆಯಲ್ಲಿ ನಾನು ಹೇಳ್ತೀನಿ. ನಾವೊಂದು ಕೇಳಲ್ಪಟ್ವಿ 65 ಲ್ಯಾಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಾರಂತೆ ಈ ಹೌಸ್ನ, ಹೌದಾ? ಹೌದು ಸರ್, ನಿಜ. 65 ಲ್ಯಾಕಲ್ಲಿ ಚೆರಿಷ್ ಹ್ಯಾಪಿ ಹೋಮ್ಸ್ ಅವರು ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮಲ್ಲಿ ಯುಗಾದಿ ಆಫರ್ ನಡೀತಾ ಇದೆ. ಯಾರು ಸ್ಪಾಟಲ್ಲಿ ಬುಕ್ಕಿಂಗ್ ಮಾಡ್ಕೋತಾರೆ ಅವರಿಗೆ 50 ಗ್ರಾಮ್ವರೆಗೂ ಗೋಲ್ಡ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಸೊ ಈ ಮನೆಯಲ್ಲಿ G+2 ರೆಂಟಲ್ ಇನ್ಕಮ್ ಬರೋ ಥರನೂ ಪ್ಲ್ಯಾನ್ ಮಾಡಿ ಕಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಗ್ರೌಂಡ್ ಫ್ಲೋರಲ್ಲಿ ಸೇಫ್ಟಿ ವೈಸು ನಾವು ಚೆಕ್ ಮಾಡಿ ಇಲ್ಲಿ ಕಂಪ್ಲೀಟ್ ಫುಲ್ ಹೈಟ್ ಗೇಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಏನು ಮಾಡಿದ್ದೀವಿ, ಕಾಂಪೌಂಡ್ಗೆಲ್ಲ ಫ್ಯಾಬ್ರಿಕೇಷನಲ್ಲಿ ಸೇಫ್ಟಿ ಮಾಡಿದ್ದೀವಿ. ಆ್ಯಂಡ್ ಪಾರ್ಕಿಂಗ್ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. 2 ಕಾರ್ ಪಾರ್ಕಿಂಗ್, ಮಲ್ಟಿಪಲ್ 2 ವೀಲರು, ಮತ್ತು ಇಲ್ಲಿ 2 BHK ಮನೆ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ಇದರಲ್ಲಿ ರೆಂಟಲ್ ಇನ್ಕಮ್ನ ನಮ್ಮ ಕ್ಲೈಂಟು ಆಲ್ರೆಡಿ ರಿಸೀವ್ ಮಾಡ್ಕೋತಾ ಇದ್ದಾರೆ. ಸೊ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಸ್ಟೋರೇಜ್ನ ಪ್ಲೇಸ್ ಮಾಡಿರೋದು. ಆ್ಯಂಡ್ ಇದು 2 BHK ರೆಂಟಲ್ ಹೌಸು. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಕಂಪ್ಲೀಟ್ ಪೂಜಾ ರೂಮ್ ನೋಡಿ, ಅದು ಈಗ ಸ್ಪೇಸ್ ಕಡಿಮೆ ಆಯಿತು ಅನ್ನೋ ಥರ ಇರಬಾರ್ದು ಅಂತ ಹೇಳಿ ಪೂಜಾ ರೂಮ್ನೂ ಅಷ್ಟೇ ಫುಲ್ಲು ನಾವು ಇಂಟೀರಿಯರ್ ವರ್ಕಲ್ಲೇ ಮುಗಿಸ್ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರಿ, ಇದು ಒಂದು ಬೆಡ್ರೂಮು, ಮತ್ತು ಇಲ್ಲಿ ಒಂದು ಅಟ್ಯಾಚ್ಡ್ ಬೆಡ್ರೂಮ್ ಇದೆ, ಅಟ್ಯಾಚ್ ಟಾಯ್ಲೆಟ್ ವಿತ್ ಬೆಡ್ರೂಮು. ಇದು ಅಷ್ಟೇ ಕಂಪ್ಲೀಟ್ ಸ್ಪೇಷಿಯಸ್ ಆಗಿದೆ. ಮಾಡರ್ನ್ ಕಿಚನ್ನು. ಆ್ಯಂಡ್ ಈ ಸೈಡ್ ನಿಮಗೆ ಯುಟಿಲಿಟಿ ಕೂಡ ಇದೆ. ಸೊ ರೆಂಟಲ್ ಹೌಸ್ ಆದ್ರೂ ಅದಕ್ಕೆ ಏನೇನು ಫೆಸಿಲಿಟೀಸ್ ಇರಬೇಕು ಅದನ್ನೆಲ್ಲ ನೋಡಿ ಪ್ಲ್ಯಾನ್ ಮಾಡಿರೋವಂಥದ್ದು. ಆ್ಯಂಡ್ ನಾವಿವಾಗ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಯಾವ ಥರ ಮಾಡಿದ್ದೀವಿ, ಏನೆಲ್ಲ ಐಡಿಯಾಸ್ನ ಯೂಸ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಸ್ಟೇರ್ ಕೇಸಲ್ಲಿ ಲಪೋತ್ರ ಬ್ಲ್ಯಾಕ್ ಗ್ರನೈಟ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಮೇಯ್ನ್ಲಿ ಇದು ಸ್ವಲ್ಪ ಔಟ್ಸ್ಕರ್ಟಲ್ಲಿರೋದ್ರಿಂದ, ನೆಲಮಂಗಲ ಔಟ್ಸ್ಕರ್ಟಲ್ಲಿರೋದ್ರಿಂದ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಇತ್ತು, ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿ ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಮನೆ ಎಂಟ್ರೆನ್ಸು. ಇಲ್ಲೊಂದು MS ಗೇಟ್ ಇದೆ. ಸೊ ಎಂಟರ್ ಆದರೆ ನಾವು ಈಸ್ಟ್ ಫೇಸಿಂಗ್ ಮನೆ. ಸೊ ಇಲ್ಲಿ ನೋಡ್ಬೋದು ಇದು ಮೇನ್ ಡೋರು ಅಷ್ಟೇ ಯೂನಿಕ್ಕಾಗಿ ಡಿಸೈನ್ ಆಗಿರೋವಂಥದ್ದು. ಸೊ ವೆಲ್ಕಮ್ ಹೋಮ್. ಇವಾಗ ನೋಡ್ತಾ ಇದ್ದೀರಾ ನೀವು, ಆಲ್ರೆಡಿ ನಮಗೆ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನಿಮಗೆ ಕಾಣಿಸ್ತಾ ಇದೆ. ಸೊ ಲಿವಿಂಗ್ ಹಾಲ್ನ ನಾವು ಲೆವೆಲ್ ಡಿಫ್ರೆನ್ಸು ಸ್ಟೆಪ್ ಅಪ್ ಕಾನ್ಸೆಪ್ಟಲ್ಲಿ, ಸ್ಟೆಪ್ ಡೌನ್ ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿರೋವಂಥದ್ದು. ಸೊ ನಾವಿಲ್ಲಿ ಸ್ಟೆಪ್ ಡೌನ್ ಆದರೆ ಈ ಲೆವೆಲ್ ಡಿಫ್ರೆನ್ಸ್ ಕಂಪ್ಲೀಟ್ ಲಿವಿಂಗ್ ಏರಿಯಾ ಬರುತ್ತೆ. ಆ್ಯಂಡ್ ವಿತ್ ಅದಕ್ಕೆ ನಾವು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಫ್ಲೋರಿಂಗ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ವುಡನ್ ಟೆಕ್ಸ್ಚರ್ ಫ್ಲೋರಿಂಗ್ ಇರೋದು. ಆ್ಯಂಡ್ ಇಲ್ಲಿ ಬಾಲ್ಕನಿಗೆ ಬಂದರೆ ಕಂಪ್ಲೀಟ್ ನಿಮಗೆ ಫುಲ್ ವೆಂಟಿಲೇಷನ್ನು, ಫುಲ್ ನಿಮಗೆ ಪೀಸ್ ಅನ್ನೋ ಥರ ಫೀಲ್ ಆಗೋ ಥರ ಏರಿಯಾ ಇದು. ಇವಾಗ ಒಳಗಡೆ ಹೋಗೋಣ. ಸೊ ಇಲ್ಲಿ ನಾನು ಲೆವೆಲ್ ಡಿಫ್ರೆನ್ಸ್ ಏನು ಹೇಳಿದ್ನಲ್ಲ, ಸೊ ಇದು ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ ಓಪನ್ ಕಿಚನ್ ವಿತ್ ಡೈನಿಂಗ್ ಆ್ಯಂಡ್ ಪೂಜಾ ಹಾಲು. ವಾಸ್ತುಗೆ ಮೇಯ್ನ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡೋದು, ಯಾಕೆಂದರೆ ಮನೆಯೇ ಒಂದು ಫೀಲಿಂಗು. ನಾವಲ್ಲಿ ಮನೆಯಲ್ಲಿ ಮನಃಶಾಂತಿ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ವಾಸ್ತು ಅನ್ನೋದು ಮೇಯ್ನ್ ಆಗಿರೋದ್ರಿಂದ ವಾಸ್ತು ಇಂಪಾರ್ಟೆನ್ಸ್ ಕೊಟ್ಟೇ ಮಾಡೋದು. ಇದು ನೋಡ್ಬೋದು ತುಂಬ ಸ್ಪೇಷಿಯಸ್ ಆಗಿರೋವಂಥ ಪೂಜಾ ರೂಮು. ಸೊ ಧ್ಯಾನ ಮಂದಿರ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ನೀವು ಅಲ್ಲಿ ವಾಲಲ್ಲಿ ಯೂಸ್ ಮಾಡಿರೋಂಥ ಟೈಲ್ಸು, ಅದಕ್ಕೆ ಗೋಲ್ಡನ್ ಟೀಪಟ್ಟಿ ಕೊಟ್ಟಿರೋದು, ಒಂದು ಅಥೆಂಟಿಕ್ ಕಾನ್ಸೆಪ್ಟನ್ನ ಯೂಸ್ ಮಾಡಿರೋಂಥದ್ದು. ಆ್ಯಂಡ್ ಇಲ್ಲಿ ಓಪನ್ ಇದೊಂದು ಡೈನಿಂಗ್ ಏರಿಯಾ, ಫುಲ್ ಸ್ಪೇಷಿಯಸ್ ಡೈನಿಂಗ್ ಏರಿಯಾ ಇದೆ. ನೀವು ಆ ಲೆವೆಲ್ ಡಿಫ್ರೆನ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಮನೆ ಕಾಣಿಸ್ತಾ ಇದೆ ಅಂತ. ನಿಮ್ಗೆ ಅನಿಸ್ತಾ ಇದೆಯಾ ಇದು 30/45 ಇಷ್ಟು ದೊಡ್ಡದಾಗಿ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಂತ? ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದನ್ನು ಈಸಿಯಾಗಿ ಅಷ್ಟು ಪ್ಲ್ಯಾನ್ ಆಗಿ ಮಾಡಿರೋದ್ರಿಂದ ನಿಮಗೆ ಇಷ್ಟು ಸ್ಪೇಷಿಯಸ್ ಮನೆ ಕಾಣಿಸ್ತಾ ಇದೆ. ಆ್ಯಂಡ್ ಯೂಸ್ ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿ ನೋಡ್ತಾ ಇರ್ಬೋದು, ಎಲ್ಲ ಹೈ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿರೋದು. ಆ್ಯಂಡ್ ಮಾಡರ್ನ್ ಕಿಚನ್ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಅಲ್ಲಿ ಹಾಕಿರೋ ಚಿಮ್ನಿ ಇರ್ಬೋದು, ಅದಕ್ಕೆ ಬರಬೇಕಾಗಿರೋ ವೆಂಟಿಲೇಷನ್ ಪ್ಲ್ಯಾನ್ಡ್ ಆಗಿರೋದು. ಆ್ಯಂಡ್ ಇಲ್ಲೂ ಅಷ್ಟೇ ನೋಡಿ, ಇದು ಕೌಂಟರ್ ಸ್ಲ್ಯಾಬ್ ಮೇಲ್ಗಡೆಗೆ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ವೆಂಟಿಲೇಷನ್ ಕಿಚನ್ನಲ್ಲಿ ತುಂಬ ಚೆನ್ನಾಗಿ ಬರಲಿ ಅಂತ ಹೇಳಿ, ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ. ಆ್ಯಂಡ್ ಆಚೆ ಬಂದರೆ ನಿಮಗೆ ಯುಟಿಲಿಟಿ ಪ್ಲ್ಯಾನ್ ಆಗಿದೆ. ಅಲ್ಲೂ ಅಷ್ಟೇ ಲೆವೆಲ್ ಡಿಫ್ರೆನ್ಸು ಎಲ್ಲದೂ. ಪ್ಲಂಬಿಂಗ್ ಲೈನಲ್ಲೂ ಅಷ್ಟೇ ಫ್ಲೋರ್ ಲೆವೆಲಿಗೆ ಮ್ಯಾಚ್ ಆಗೋದಕ್ಕೆ ಸಂಕನ್ ಕೊಡೋದಾಗಿರ್ಬೋದು. ಆಮೇಲೆ ಆ ಎಲೆಕ್ಟ್ರಿಕಲ್ ಪಾಯಿಂಟ್ಸು ಎಲ್ಲೆಲ್ಲಿ ಪ್ರೊವೈಡ್ ಮಾಡಬೇಕು ಅಂತ, ಪ್ಲಂಬಿಂಗ್ ಲೈನು ನಾವು ಇನ್ಲೆಟಲ್ಲಿ ಔಟ್ಲೆಟಲ್ಲಿ ಅದನ್ನು ಯಾವ ಥರ ಮಾಡ್ತೀವಿ ಅಂತ ಪ್ರತಿಯೊಂದು ನೋಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಕ್ರಾಕರಿ ಯೂನಿಟ್ ಇದೆ. ಆ್ಯಂಡ್ ಟೇಬಲ್ ಮೌಂಟೆಡ್ ಸಿಂಕ್ ಕೂಡ ಇದೆ. ಈ ಕಡೆ ಸೆಕೆಂಡ್ ಫ್ಲೋರ್ ಹೋದರೆ ಇಲ್ಲಿ ನೀವು SS ರೈಲಿಂಗ್ಸ್ ವಿತ್ ಟಫ್ ಆ್ಯಂಡ್ ಗ್ಲಾಸ್ ನೋಡ್ತಾ ಇದ್ದೀರಾ.
ಸೊ ನೀವು ಯೂಶಲ್ ಆಗಿ ಸ್ಕೈಲೈಟ್ ನೋಡಿರ್ತೀರಾ, ಬಟ್ ಇಲ್ಲಿರೋದು ಯೂನಿಕ್ ಆಗಿ ಡಿಸೈನ್ ಮಾಡಿರೋದು. ಅಲ್ಲೆಲ್ಲ ನಾವು ಜಾಲಿ ಏನು ಟೈಲ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಸೊ ಫುಲ್ ಸೇಫ್ಟಿಯಾಗಿ ಸ್ಕೈಲೈಟ್ನ ಪ್ಲ್ಯಾನ್ ಮಾಡಿದ್ದೀವಿ. ಇದು ಸೆಕೆಂಡ್ ಫ್ಲೋರು. ಈ ಕಡೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಇಲ್ಲಿ ಒಂದು ಕಿಡ್ಸ್ ಬೆಡ್ರೂಮ್ ಇದೆ. ಸೊ ಕಿಡ್ಸ್ ಬೆಡ್ರೂಮ್ ಅಂತಂದಿದಂಗೆ ಅವ್ರಿಗೊಬ್ರು ಮಗಳಿದ್ದಾಳೆ ಜಿಶಾ ಅಂತ. ಸೊ ಅವಳಿಗೆ ಪಿಂಕ್ ಕಲರ್ ತುಂಬ ಇಷ್ಟ ಅಂತ ಹೇಳಿ ಅವಳಿಗೆ ಇಷ್ಟವಾಗಿರೋ ಕಲರಲ್ಲೇ ಡಿಸೈನ್ ಮಾಡಿರೋವಂಥದ್ದು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಮಾಸ್ಟರ್ ಬೆಡ್ರೂಮ್ ಕಂಪ್ಲೀಟ್ ಫುಲ್ಲಿ ಫರ್ನಿಶ್ಡ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಇದು ಅಷ್ಟೇ ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟ್ನ ಯೂಸ್ ಮಾಡಿರೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ವೆಟ್ ಆ್ಯಂಡ್ ಡ್ರೈ ಕಾನ್ಸೆಪ್ಟು. ಸೊ ಇದು ಫುಲ್ ಸ್ಟಾರ್ಟಲ್ಲಿ ಡ್ರೈ ಏರಿಯಾ ಇರುತ್ತೆ, ಆ ಕಡೆ ವೆಟ್ ಏರಿಯಾ ಇರುತ್ತೆ. ವೆಟ್ ಏರಿಯಾಗೆ ಸಪ್ರೇಟ್ ಬೇರೆ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದು ಅಷ್ಟೇ ಎಲ್ಲ ಮ್ಯಾಟ್ ಫಿನಿಶಿಂಗ್ ವಾಲ್ ಟೈಲ್ಸ್ ಎಲ್ಲ ಕಲರ್ ಕಾಂಬಿನೇಷನ್ಸು ಎಲ್ಲ ನೋಡ್ತಾ ಇದ್ದೀರಲ್ಲ. ನಮಗೆ ಇಂಟೀರಿಯರ್ ಆನ್ ಬೋರ್ಡ್ ಆಗ್ತಿದ್ದಂಗೆ ನಾವು ಟೈಲ್ ಸೆಲೆಕ್ಷನ್ ಆಗಿರ್ಬೋದು ಮತ್ತು ಎಲೆಕ್ಟ್ರಿಕಲ್ ಪಾಯಿಂಟ್ಸು ಪ್ರತಿಯೊಂದನ್ನು ನಾವು ಆ ಟೈಮಲ್ಲೇ ನಾವು ಕೋಆರ್ಡಿನೇಟ್ ಮಾಡ್ಕೊಬಿಡ್ತೀವಿ. ಆ್ಯಂಡ್ ಇಲ್ಲಿ ಕಿಡ್ಸ್ ಬೆಡ್ರೂಮಿಂದ ಬಂದರೆ ನಿಮ್ಗೆ ಗಝಿಬೋ ಸಿಗುತ್ತೆ. ಇದು ಅಷ್ಟೇ ಫ್ಯಾಮಿಲಿ ಸ್ಪೇಸ್ ಮಾಡೋದಕ್ಕಿಂತ ಇದು ಗಝಿಬೋ ಥರ ಪ್ಲ್ಯಾನ್ ಮಾಡ್ಕೊಂಡಿರೋದು. ಫ್ರಂಟಲ್ಲಿ ಫುಲ್ ಜಾಲಿ ಏನು ನೀವು ಎಲಿವೇಶನಲ್ಲಿ ತೋರಿಸ್ತೀನಲ್ಲ ಅದು ಇಲ್ಲಿರೋದು. ಇದು ಗಝಿಬೋ ಏರಿಯಾ ಫುಲ್ಲು ಜಾಲಿ ಹಾಕಿರೋದು. ಟಿಂಗ್ ಕೊಟ್ಟಿರೋದಾಗಿರ್ಬೋದು, ಇಲ್ಲೆಲ್ಲ ಫುಲ್ ಫ್ಯಾಮಿಲಿ ಚಿಲ್ಡಾಗಿ ಪಾರ್ಟಿ ಮಾಡ್ಬೋದು. ಸೊ ಪಾರ್ಟಿ ಝೋನ್ ಅಂತಲೇ ಹೇಳ್ಬೋದು. ಇದು MS ಲ್ಯಾಡರ್ ವಿತ್ MS ಡೋರ್ ಕೊಟ್ಟಿದ್ದೀವಿ ನಾವು. ಮೇಲ್ಗಡೆ ರೂಫ್ ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ಕ್ಲೇ ಟೈಲ್ಸ್ ಯೂಸ್ ಮಾಡಿರೋದು ನೋಡ್ತಾ ಇದ್ದೀರಲ್ಲ ಅದು. ಆ್ಯಂಡ್ ವಾಲಲ್ಲೂ ಅಷ್ಟೇ ಎಷ್ಟು ಯೂನಿಕಾಗಿ ಡಿಸೈನ್ ಆಗಿದೆ ನೋಡಿ. ಟೈಲ್ಸಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿರೋದು ವಾಲಲ್ಲಿ. ಸೊ ಇಂಟೀರಿಯರ್ನಲ್ಲಿ ಮತ್ತು ಕನ್ಸ್ಟ್ರಕ್ಷನ್ನಲ್ಲಿ ಏನೇನು ಮಾಡಬೇಕು ಅಂತ ಬಿಫೋರೇ ನಾವು ಪ್ಲ್ಯಾನ್ ಮಾಡ್ಕೊಬಿಡ್ತೀವಿ. ಸೊ ದಟ್ ನಿಮಗೆ ಕನ್ಸ್ಟ್ರಕ್ಷನ್ ಆದಮೇಲೆ ಆಗುವಂಥ ಡ್ಯಾಮೇಜಸ್ನ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಇದೊಂದು ಪೇರೆಂಟ್ಸ್ ಬೆಡ್ರೂಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಇದೆ ಅಂತ. ಸೊ ಇಲ್ಲಿ ವಿಂಡೋ ಸೀಟರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ನಿಮಗೆ ಮೇನ್ ಎಂಟ್ರೆನ್ಸ್ ರೋಡ್ ಇದೆ. ಫ್ಲೋರಿಂಗ್ ನೋಡ್ತಾ ಇರ್ಬೋದು, ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡಿರೋದು. ಆ್ಯಂಡ್ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಕಲರ್ ಕಾಂಬಿನೇಷನ್ಸ್ನ ನಾವು ಯೂಸ್ ಮಾಡಿರೋವಂಥದ್ದು. ನೀವು ಎಂತೆಂಥ ಬೆಡ್ರೂಮ್ ನೋಡಿರ್ತೀರಾ, ಅದರಲ್ಲಿ ಈ ಮನೆದು ಬೆಡ್ರೂಮು ಕಂಪ್ಲೀಟ್ ಯೂನಿಕ್ ಆಗಿ ಡಿಸೈನ್ ಮಾಡಿರೋದು. ಸೊ ಇಷ್ಟೊತ್ತು ನಾನು ನಿಮಗೆ ಹೋಮ್ ಟೂರ್ ತೋರಿಸಿದೆ. ಆ್ಯಂಡ್ ನಾನು ಆವಾಗಲೇ ಹೇಳಿದ್ದೆ 1 crore ಆಗಿದೆ, 1.5 crore ಆಗಿದೆ ಅಂತ. ಇದನ್ನು ಬರೀ 65 lakhಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಬಟ್ ಹೇಗೆ ಅಂತ ನಿಮ್ಮಲ್ಲೆಲ್ಲ ಕ್ವೆಶನ್ ಮಾಡ್ಬೋದು. ಆ್ಯಂಡ್ ನಾನೇನೋ ಸುಳ್ಳು ಹೇಳ್ತಾ ಇದ್ದೀನಿ, ಫೇಕ್ ಅನ್ನೋ ಥರ ಅನಿಸ್ಬೋದು. ಬಟ್ ನಾವು ನಮ್ಮಲ್ಲಿ ಎಷ್ಟೊಂದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಆಲ್ಮೋಸ್ಟ್ 600+ ಪ್ರಾಜೆಕ್ಟ್ಸ್ ರನ್ ಆಗ್ತಾ ಇದೆ. ಸೊ ನಾವು ಮೆಟೀರಿಯಲ್ ಪರ್ಚೇಸ್ ಮಾಡೋದು ಎಲ್ಲದು ಬಲ್ಕಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಮಗೆಲ್ಲ ಬೆಸ್ಟ್ ರೇಟಲ್ಲಿ ನಮಗೆ ಮೆಟೀರಿಯಲ್ ಸಿಗುತ್ತೆ. ಆ್ಯಂಡ್ ಮೋರೋವರ್ ನಮ್ಮ ಅಗ್ರಿಮೆಂಟ್ ಪ್ರಕಾರ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ಕೊಂಡಾಗ ನಮಗೆ ಅಷ್ಟೇ ಕಾಸ್ಟಿಂಗಲ್ಲಿ ನಾವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಡ್ತೀವಿ. ಆ್ಯಂಡ್ ನಿಮಗೆ ಅದು ನಂಬಿಕೆ ಬರಬೇಕು ಅಂದರೆ ನೀವು ನಮ್ಮ ಕಂಪನಿನ ವಿಸಿಟ್ ಮಾಡಬೇಕು. ನಾವು ಮಾಡಿರೋ ಪ್ರಾಜೆಕ್ಟ್ಸ್ನ ನೋಡಿ ನಿಮಗೆ ನಾವು ಮಾಡಿರೋ ಮೆಟೀರಿಯಲ್ ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳಿ, ನಾವು ಯಾವ ಥರ ಕ್ವಾಲಿಟಿ ವರ್ಕ್ ಕೊಡ್ತೀವಿ ಅಂತ. ಆ್ಯಂಡ್ ಆನ್ ಸ್ಪಾಟ್ ಬುಕ್ಕಿಂಗ್ ಮಾಡಿಕೊಂಡ್ರೆ ಇವಾಗ ಯುಗಾದಿ ಆಫರ್ ನಿಮಗೆ ಆವಾಗಲೇ ಹೇಳಿದೆ, ಅಪ್ ಟು 50 ಗ್ರಾಮ್ವರೆಗೂ ನಿಮಗೆ ಗೋಲ್ಡ್ನ ಕೊಡ್ತಾ ಇದ್ದೀವಿ. ಆ್ಯಂಡ್ ಇದೆಲ್ಲ ಒಂಥರ ಬಂಪರ್ ಅವಕಾಶ ಅಂತಲೇ ಹೇಳ್ಬೋದು. ಆ್ಯಂಡ್ ಆದಷ್ಟು ಬೇಗ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಆದಷ್ಟು ಬೇಗ ನಮ್ಮ ಕಂಪ್ನಿಗೆ ಬನ್ನಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡ್ರೀಮ್ ಹೋಮ್ನ ಕನ್ಸ್ಟ್ರಕ್ಷನ್ ನಾವು ಮಾಡ್ತೀವಿ. ಕಂಪ್ಲೀಟ್ ನಿಮ್ಮ ಮನೇನ, ನಿಮ್ಮ ವಿಷನ್ನ ನಾವು ಫುಲ್ಫಿಲ್ ಮಾಡ್ತೀವಿ ಆ್ಯಂಡ್ ಚೆರಿಷ್ ಮಾಡ್ತೀವಿ.